ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಈಗ ಮತ್ತೊಮ್ಮೆ ನಾವು ಆಫ್ನು ಯೂಸ್ ವರ್ಡ್ಸು ಇಂಗ್ಲೀಷನ್ನು ತಿಳಿಯೋಣ ಮತ್ತು ಕಲಿಯೋಣ. ಅಂದರೆ ಕನ್ನಡದಲ್ಲಿ ಇರಬೇಕಾದ್ರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ, ನಾನು ಬೆಳಗ್ಗೆ ಹೇಳ್ತಾ ಇದ್ದೆ 10ನೇ ಅಥವಾ 10th ಆಫ್ನು ಯೂಸ್ ವರ್ಡು ಇದು ಗೋ, ಬೀನು ಆ್ಯಂಡ್ ಗಾನ್ ಬಗ್ಗೆ ಹೇಳ್ತಾ ಇದ್ದೆ. ಗೋ, ಬೀನು ಉಪಯೋಗ ಮಾಡಿಕೊಂಡು LKG ಸೆಕ್ಷನ್ನ ಅಥವಾ LKG ಕ್ಲಾಸಲ್ಲಿ ಕಲಿಯುವ ರೈಮ್ ಕೂಡ ಹೇಳಿದ್ದೀನಿ. ಜೊತೆಗೆ ರೈಮಿನ ಉತ್ತರವನ್ನು ಅಂದರೆ ರೈಮಿನ ಅರ್ಥವನ್ನು ಹೇಳಿದ್ದೆ. ಈಗ ನಾವು ಕರೆಕ್ಟಾಗಿ ಕೆಲವೊಂದಿಷ್ಟು ಉದಾಹರಣೆಗಳು ನೋಡೋಣ. ಮೊದಲ ಉದಾಹರಣೆ ನೋಡ್ಕೊಳ್ಳಿ. ಎಸ್ಟರ್ಡೇ ಐ ವೆಂಟ್ ಟು ಹೌಸ್ ಬಟ್ ಯು ಆರ್ ನಾಟ್ ಎಟ್ ಹೌಸ್. ವೇರ್ ಹ್ಯಾಡ್ ಯು ಬೀನ್ ಅಂದರೆ ನಾನು ನಿನ್ನ ಮನೆಗೆ ನಿನ್ನೆ ಹೋಗಿದ್ದೆ, ಆದರೆ ನೀನು ಮನೆಯಲ್ಲಿ ಇರಲಿಲ್ಲ. ನೀನು ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾ ಇರೋದು. ಅದನ್ನೇ ಇಂಗ್ಲೀಷಲ್ಲಿ ಕೇಳಬೇಕಾದ್ರೆ ಎಸ್ಟರ್ಡೇ ಐ ವೆಂಟ್ ಟು ಹೌಸ್ ಬಟ್ ಯು ಆರ್ ನಾಟ್ ಎಟ್ ಹೌಸ್. ವೇರ್ ಹ್ಯಾಡ್ ಯು ಬೀನ್ ಅಂದರೆ ನಾನು ನಿನ್ನ ಮನೆಗೆ ನಿನ್ನೆ ಹೋಗಿದ್ದೆ, ನೀನು ಅಲ್ಲಿದ್ದಿಲ್ಲ. ಅಂದರೆ ನೀನು ಮನೆಯಲ್ಲಿ ಇರಲಿಲ್ಲ, ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾ ಇದ್ದೆ. ಇದನ್ನು ಕೂಡ ನೀವು ಇಂಗ್ಲೀಷಲ್ಲಿ ಕನ್ವರ್ಸೇಷನು ಅಥವಾ ಕಾನ್ವರ್ಸೇಷನು ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೆಕೆಂಡು ಎಕ್ಸಾಂಪಲು ಇದು ಐ ಹ್ಯಾಡ್ ಬಿನ್ ಟು ಮಾರ್ಕೆಟ್ ಟು ಬೈ ವೆಜಿಟೇಬಲ್ಸ್. ಮತ್ತೆ ಮಾಡ್ತೀನಿ, ಐ ಹ್ಯಾಡ್ ಬಿನ್ ಟು ದ ಮಾರ್ಕೆಟು ಟು ಬೈ ವೆಜಿಟೇಬಲ್ಸ್. ಟು ಬೈ ವೆಜಿಟೇಬಲ್ಸು ಅಂದರೆ ನಾನು ಮಾರುಕಟ್ಟೆಗೆ ಹೋಗಿ ತರಕಾರಿಗಳನ್ನು ಖರೀದಿಸಿದೆ ಅಂತ ಅರ್ಥ ಆಗುತ್ತೆ. ಥರ್ಡು ಎಕ್ಸಾಂಪಲು ಇದು ಐ ಹ್ಯಾಡ್ ಬಿನ್ ಟು ಸ್ಕೂಲ್. ಐ ಹ್ಯಾಡ್ ಬಿನ್ ಟು ಸ್ಕೂಲ್ ಟು ಲರ್ನ್ ಮ್ಯಾಥಮೆಟಿಕ್ಸ್ ಅಂದರೆ ನಾನು ಗಣಿತವನ್ನು ಕಲಿಯಲು ಶಾಲೆಗೆ ಹೋಗಿ ಬಂದಂತಾಗುತ್ತೆ. ನಾನು ಗಣಿತವನ್ನು ಕಲಿಯಲು ಶಾಲೆಗೆ ಹೋಗಿ ಬಂದೆ ಅಂತ ಆಗುತ್ತೆ. ಅದನ್ನೇ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಐ ಹ್ಯಾಡ್ ಬಿನ್ ಟು ಸ್ಕೂಲ್ ಟು ಲರ್ನ್ ಮ್ಯಾಥಮೆಟಿಕ್ಸ್ ಅಂತ ಆಗುತ್ತೆ. ಮುಂದಿನ ಆಫ್ನು ಯೂಸ್ 10th ಅಥವಾ 10th ಗೋ. 10ನೇ ಶಬ್ದ ಆಫ್ನು ಯೂಸ್ ವರ್ಡು ಈಸ್ ಗೋ. ಇಲ್ಲಿ ಗೋ ಎನ್ನುವ ಶಬ್ದ ಬಣ್ಣಗಳನ್ನ ಸೂಚಿಸುವ ಗುಣವಾಚಕಗಳೊಂದಿಗೆ ಹೇಳಬೇಕಾಗುತ್ತೆ. ಅಂದರೆ ಬಣ್ಣ ಬದಲಾಯಿಸು ಎನ್ನುವ ಅರ್ಥ ಬರುತ್ತೆ. ಗೋ ಅಂದರೆ ಬಣ್ಣ ಬದಲಾಯಿಸು ಎನ್ನುವ ಅರ್ಥ ಬರುತ್ತೆ. ಗೋ ಎನ್ನುವ ಶಬ್ದವನ್ನು ಇಟ್ಕೊಂಡು ನಾನು ಕೆಲವು ವಾಕ್ಯಗಳನ್ನ ರಚನೆ ಮಾಡಿದ್ದೀನಿ. ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಮೊದಲನೇ ವಾಕ್ಯ ಲೀವ್ಸು ಗೋ ಬ್ರೌನು ವಿಂಟರು. ಲೀವ್ಸು ಗೋ ಬ್ರೌನು ವಿಂಟರು ಅಂದರೆ ಕನ್ನಡದಲ್ಲಿ ಚಳಿಗಾಲದಲ್ಲಿ ಎಲೆಗಳು ಹಳದಿ ಆಗುತ್ತವೆ ಅಥವಾ ಹಣ್ಣಾಗುತ್ತವೆ ಅಂತ ಹೇಳಕ್ಕಾಗತ್ತೆ. ಇಲ್ಲಿ ಗೋ ಬ್ರೌನ್ ಅಂದರೆ ಅದನ್ನು ಬಣ್ಣ ಬದಲಿಸಿ ಹಾಗೆ ಅಂತ ಹೇಳ್ಬೋದು. ಎರಡನೇ ವಾಕ್ಯ ನೋಡ್ಕೊಳ್ಳಿ. ಈಸು ಫೇಸು ವೆಂಟ್ ರೆಡ್ ವಿತ್ ಆ್ಯಂಗರ್ ಅಂದರೆ ಅವನ ಮುಖವು ಕೋಪದಿಂದ ಕೆಂಪಾಯಿತು. ಇಲ್ಲಿ ಆ್ಯಂಗರು ಅಂದರೆ ಕೋಪ, ರೆಡ್ಡು ಅಂದರೆ ಕೆಂಪು ಅಂತ ಆಗುತ್ತೆ. ಫೇಸು ಅಂದರೆ ಮುಖ ಆಗುತ್ತೆ. ಅದನ್ನೇ ವಾಕ್ಯದಲ್ಲಿ ಹೇಳ್ಬೇಕಾದ್ರೆ ಈಸ್ ಫೇಸು ವೆಂಟ್ ರೆಡ್ ವಿತ್ ಆ್ಯಂಗರ್ ಅಂದರೆ ಅವನ ಮುಖವು ಕೋಪದಿಂದ ಕೆಂಪಾಯಿತು ಅಂತ ಹೇಳೋಕ್ಕಾಗುತ್ತೆ. ಕೊನೆಯ ವಾಕ್ಯ ನೋಡ್ಕೊಳ್ಳಿ. ಗೋ ಪೇಲ್ ವಿತ್ ಫಿಯರು ಅಂದರೆ ಭಯದಿಂದ ಬೆಳ್ಳಗಾಗುವಂತಾಗುತ್ತೆ. ಇಲ್ಲಿ ಫಿಯರು ಅಂದರೆ ಭಯ, ಪೇಲು ಅಂದರೆ ಬೆಳ್ಳಗಾಗುವಂತಾಗುತ್ತೆ. ಗೋ ಪೇಲ್ ವಿತ್ ಫಿಯರು ಅಂದರೆ ಭಯದಿಂದ ಬೆಳ್ಳಗಾಗುವಂತಾಗುತ್ತೆ. ಅಂದರೆ ಭಯದಿಂದ ಬಣ್ಣ ಬದಲಾಯಿತು ಅಂತ ಹೇಳ್ಬೋದು. ಈ ಹೊತ್ತಿಗೆ ಇದು ಸಾಕು. ಸಮ್ ಮೋರ್ ಎಕ್ಸಾಂಪಲ್ಸು ಟುಮಾರೋ ಅಂದರೆ ನಾಳೆ ನೋಡೋಣ. ನಾಳೆ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ. ಅಂದರೆ ಬೆಳಗ್ಗೆ ಮತ್ತೆ ಸಿಗೋಣ. ಆದರೂ ಕೂಡ ಇಂಗ್ಲೀಷಲ್ಲಿ ಇರುವ ಆಫ್ನು ಯೂಸ್ ವರ್ಡ್ಸು ಇಂಗ್ಲೀಷನ್ನು ತಿಳಿಯೋಣ ಮತ್ತು ಕಲಿಯೋಣ. ಅದನ್ನೇ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಶಬ್ದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ. ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ, ಅದೇ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ಬುದ್ಧಿವಂತ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಹಾಯ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ. ಆಸ್ಪಡಿ. ಥ್ಯಾಂಕ್ ಯು ಮಚ್.